ಜೊಯ್ಡಾದ ದಟ್ಟ ಕಾಡಿನ ನಡುವಲ್ಲಿ ಒಂಟಿಯಾಗಿ ನಿಂತಿರುವ ಈ ಭವ್ಯ ಬಂಗಲ ಖ್ಯಾತ ಸಾಹಿತಿ ಮತ್ತು ಪತ್ರಕರ್ತರಾದ ರವಿ ಬೆಳಗೆರೆಯವರಿಗೆ ಸೇರಿದ್ದು. ನಾವು ಓದಿದ ಅವರ ಹಲವು ಪುಸ್ತಕಗಳನ್ನ ಈ ಕಾಡಂಚಿನ ಸುಂದರವಾದ ಮನೆಯಲ್ಲೇ ಅವರು ಕೂತು ಬರೆದದ್ದು. ವಿವಿಧಾಕೃತಿಯ ಕಲ್ಲುಗಳನ್ನ ಬಳಸಿ ಫ್ರೆಂಚ್ ಮತ್ತು ಬ್ರಿಟಿಷ್ ವಾಸ್ತುಶಿಲ್ಪವನ್ನ ಬೆರೆಸಿ ಪ್ರತಿ ಅಂಚು ಇಂಚುಗಳನ್ನು ಕನಸಿನಂತೆಯೇ ಕಟ್ಟಿದ ಈ ಐಷಾರಾಮಿ ಮನೆ ಮೊದಲಿಗೆ ಮರಾಠಿಯ ಪ್ರಸಿದ್ಧ ಕವಿ ಮನೋಹರ್ ಮಾಳ್ಗಾವ್ಕರ್ ಅವರ ಒಡೆತನದಲ್ಲಿತ್ತು. ತದನಂತರ ಮಾಳ್ಗಾವ್ಕರ್ ಮತ್ತು ಅವರ ಪತ್ನಿ ಮನೋರಮ್ಮನವರ ಈ ಕನಸಿನ ಕಟ್ಟಡ ರವಿ ಬೆಳಗೆರೆಯವರಿಂದ ಖರೀದಿಯಾಯಿತು. ಇಬ್ಬಿಬ್ಬರು ಸಾಹಿತಿಗಳು ಬದುಕಿ ಹೋಗಿದ್ದ, ಅದೆಷ್ಟೋ ಪುಸ್ತಕಗಳನ್ನ ಬರೆದು ಹೋಗಿದ್ದ ಈ ಭವ್ಯ ಬಂಗಲೆಯೊಳಗೆ ಬಹು ಕುತೂಹಲದಲ್ಲೇ ಹೆಜ್ಜೆ ಇಟ್ಟಿದ್ದೆ. ರವಿ ಬೆಳಗೆರೆಯವರ ಜೊತೆಗೆ ಬಹು ಸಮಯವನ್ನ ಕಳೆದಿದ್ದ ನರಸಿಂಹರವರ ಜೊತೆಗೆ ವಿಭಿನ್ನತೆಯಿಂದಲೇ ಕೂಡಿದ್ದ ಈ ಮನೆಯ ವಿಶೇಷತೆಗಳನ್ನ ತಿಳಿಯುತ್ತಾ ಬಂದೆ. ಇದು ಕರ್ನಾಟಕದ ಕೊನೆಯ ತಾಲೂಕಾದಂಥ ಜೊಯ್ಡಾದಲ್ಲಿ ಬರುತ್ತೆ. ಜೊಯ್ಡಾದಲ್ಲಿ ಜಗಲಪೇಟೆ ಅಂತ ಊರಿದೆ. ಈ ಜಾಗದ ಹೆಸರು ಬರ್ಬೂಸ ಅಂತ, ಫ್ರೆಂಚ್ ಹೆಸರಂತ. ಅದು ಅಂದರೆ ಒಂದೇ ಜಾತಿಯ ಮರಗಳಿರೋ ಕಾಡಿಗೆ ಬರ್ಬೂಸ ಅಂತ. ಬರ್ಬೂಸ. ಹಾಗಾಗಿ ಇಲ್ಲಿ ಹೆಚ್ಚಿಗೆ ಮತ್ತಿ ಮರಗಳಿದ್ದಾವೆ. ಆ ಕಲ್ಪನೆಯಲ್ಲಿ ಇಟ್ಕೊಂಡು ಅವರು ಬರ್ಬೂಸ ಅಂತ ಇಟ್ಟಿರ್ಬೋದು ಅಂತ ನನ್ನ ಒಂದು ಕಲ್ಪನೆ. ಇದನ್ನು ಫ್ರೆಂಚ್ ಮತ್ತು ಬ್ರಿಟಿಷ್ ಶೈಲಿಯಲ್ಲಿ ಮನೆ ಕಟ್ಟಿದ್ದಾರೆ. ಈ ಮನೆಯ ವಿಶೇಷತೆ ಹೇಳಬೇಕಾದ್ರೆ ನಿಮಗೆ, ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು, ಬೆಳಕು ಇಲ್ದಿದ್ದೆ ಅಂದರೆ ಲೈಟ್ ಇಲ್ದಿದ್ದೇನೆ ಈ ಮನೆಗೆ ಬೆಳಕು ಬರುತ್ತೆ. ಈ ಬಾಗಿಲೆಲ್ಲ ನಾವು ಹಾಕೊಂಡಿದ್ರು ಕೂಡ ಮನೆಗೆ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಈ ಒಳಗಡೆ ಬರುವಂತಹದ್ದು ಒಂದು ಕಲ್ಪನೆ. ತೀರಾ ಮಾಳಗಾವ್ಕರ್ ಬಳಸಿರೋದು ನೆನಪಿಗಿರುವಂಥದ್ದು ಅವರ ಊರುಗೋಲು. 2 ಊರುಗೋಲು ಇದೆ. ಇದನ್ನ ಕೊನೆಯ ಕಾಲದಲ್ಲಿ ಅವರು 6.5 ಅಡಿ ಇದ್ರು, ಯಾವಾಗಲೂ ನೆಟ್ಟಿಗೆ ನಡೆಯೋರು. ಕೊನೆಗೆ ವಯಸ್ಸಾದ್ಮೇಲೆ ತೀರಾ ಬಹುಶಃ ಅವ್ರು ತೀರ್ಕೊಳ್ಳಿಕ್ಕೆ ಒಂದು 4-5 ತಿಂಗಳ ಇದ್ದಾಗ ಇದನ್ನ ಬಳಸಿದ್ರು ಅಂತ ಅನ್ಕೋತೀವಿ. ಇನ್ನೊಂದು ಈ ಮನೆಯ ರೂಮು, ಇದು ಅವ್ರ ಮಗಳು ಬಳಸ್ತಾ ಇದ್ಲಂತೆ. ಯಾರು? ಮಾಳ್ಗಾವ್ಕರ್ ಮಗಳು. ಬೆಳಗೆರೆಯವ್ರು ಬಂದ್ಮೇಲೆ ನಾವು ಯಾರು ಉಳಿತಿದ್ವಿ. ಈ ಮನೆ ಇನ್ನೊಂದು ವಿಶೇಷ ನಾ ಭಾಳ ಸರಿ ಹೇಳ್ತಾ ಇರ್ತೀನಿ, ಯಾವ ಕಡೆ ನೀವು ಕರ್ಟನ್ ಈ ತರ ಓಪನ್ ಮಾಡಿದ್ರು ಕೂಡ ಕಾಡು ಕಾಣಿಸುತ್ತೆ. ಈ ಮನೆನೂ ಕಾಡು. ಹೆಚ್ಚು ಕಮ್ಮಿ ಈ ಮನೆ 1 ಎಕರೆ ಜಾಗದಲ್ಲಿ ಇದೆ. ಹೀಗೆ ಓಪನ್ ಮಾಡಿ ನೋಡ್ಬಿಟ್ರೆ ಫುಲ್ ಕಾಡು ಕಾಡು ಕಾಡು. ತುಂಬಾ ಸರಿ ನಾವು ಇಲ್ಲಿ ಜಿಂಕೆ ಬಂದು ಮೇಯದ್ ನೋಡಿದೀವಿ. ಆ ಕಂಪೌಂಡ್ ಹೊರಗಡೆ ಕಾಡ್ಕೋಣ ನೋಡಿದೀವಿ. ತುಂಬಾ ಜನರ ಕನಸಿರುತ್ತೆ ನೋಡಿ, ಯಾರು ಬೇಡ ನನಗೆ, ನಾವಷ್ಟೇ ಇರ್ಬೇಕು ಅಂತ. ಆ ತರ ಕಲ್ಪನೆಯಲ್ಲಿ ಇರುವಂತದ್ದು. ಒಂಥರ ಟೇಬಲ್ ಟಾಪ್ ಮೇಲೆ ಇದೆ. ಇದು ತುಂಬಾ ಹೈಟಿಗಿದೆ. 3 ಸೈಡ್ ನಿಮ್ಗೆ ಡೌನು, 1 ಸೈಡ್ ಕಾಡು ಬರುತ್ತೆ. ಆ ಕಾಲದಲ್ಲಿ ಕಟ್ಟಿರುವಂತ ಬಾತ್ರೂಮ್. ಯಾರೋ ಒಬ್ರು ನೋಡಿದವ್ರು ಹೇಳ್ತಾ ಇದ್ರು, ಈ ತರದ್ದು ಟೈಲ್ಸ್ ಏನಿದೆಯಲ್ಲ ಇದು ಸಿಗ್ತಾನೆ ಇಲ್ಲ. ಈಗ ಹಳೇ ಕಾಲದ ಲಾಡ್ಜ್ಗಳಿಗೆ ಅಥವಾ ಮನೆಗಳಿಗೆ, ರಾಜರ ಮನೆಗಳಿಗೆ ಈ ತರದನ್ನ ಬಳಸಿದಾರೆ. ಈ ಮನೆಗೆ ನೀವು ಮುಂದ್ಗಡೆಯಿಂದ ಬಂದಿರೋದು ಇದೆಯಲ್ಲ, 8 ಜಾಗಗಳಿಂದ ನೀವು ಗೇಟಿಂದ ಯಾರು ಬಂದ್ರು ಕೂಡ ಕಾಣುತ್ತೆ. ಅಡಿಗೆ ಮನೆಯಿಂದ ಹಿಡಿದು ಈ ಬೆಡ್ರೂಮ್ ವರೆಗೆ ಬೇರೆ ಬೇರೆ ಆ ತರ ಫ್ರಂಟ್ ಫೇಸ್ ಆಗಿ ನೋಡ್ಬೋದು. ಅದು ಆ ರೀತಿ ಏನೋ ಒಂದು ವ್ಯವಸ್ಥೆಯನ್ನು ಆ ಕಾಲದಲ್ಲೇ ಮಾಡಿರುವಂತದ್ದು. ಇದು ಒಂದೊಂದು ಈ ಮನೆಯ ಚೌಕಟ್ಟುಗಳನ್ನು ನೀವು ನೋಡ್ಬೇಕು. ಪ್ಯೂರ್ ಟೀಕಿಂದ ಮಾಡಿರುವಂಥದ್ದು. ನೀವು ಯಾವ ಬಾಗಿಲ ಬೇಕಾದ್ರೂ ಮುಟ್ಟಿ ಏನು ಬೇಕಾದ್ರೂ ಮಾಡಿ, ಒಂದೇ ಒಂದು ಬಾಗಿಲ ಕಾಯಿ ಕುರ್ರ ಅಂದ್ರೆ ನೀವು ನನ್ಗೆ ಮನೆಯಲ್ಲಿ ಮನೆ ಕಟ್ಟಿ 4 ವರ್ಷ ಕಾಯಿ ಕುರ್ರ ಅನ್ನತ್ತೆ, ಬಾಗಿಲ ಗಟ್ಟಿ ಆಗ್ಬಿಡುತ್ತೆ. ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಪ್ರತಿ ಕೆಲಸಗಳನ್ನು ನಿಂತು ಏನು ಅದನ್ನ ಅಷ್ಟು ಆ ಕೆಲಸದೇನು ಪರಿಪೂರ್ಣತೆ ತೆಗೆಸಿದ್ದಾರೆ. ಇದು ಒಂಥರ ಈಗ ಯಾರು ನೀವು ಭೇಟಿಗೆ ಬಂದ್ರೆ ಅಥವಾ ಇದಾದ್ರೆ ಇಲ್ಲಿ ಇರುವಂತ. ಆದ್ರೆ ಮಾಳಗಾವ್ಕರ್ ಬಹಳ ಸ್ಟ್ರಿಕ್ಟ್ ವ್ಯಕ್ತಿ. ಅವರನ್ನ ಕೊನೆಯ ಆಗಿ ಭೇಟಿ ಆದಂತ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದಾಗ, ಅನಂತರ ಯಾರು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬಿಡ್ತಾನೂ ಇರ್ಲಿಲ್ಲ. ಇನ್ನೊಮ್ಮೆ ಕಾರವಾರ SP ಅವರು ಏನೋ ಒಂದು ಲೆಟರ್ ಕೊಡೋದ್ರಿಂದ ತಗೊಂಡ್ಬಂದಿದ್ದಾರೆ. ಅಪಾಯಿಂಟ್ಮೆಂಟ್ ತಗೊಂಡ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಮಾಳಗಾವ್ಕರ್ ಸಂಜೆ ಅವ್ರಿಗೆ ನಿಲ್ಸಿ ಆಮೇಲೆ ತಗೊಂಡಿದ್ದಾರೆ. ಅವ್ರು ಅಳಿಯ ಬರ್ಬೇಕಾದ್ರೂ ಕೂಡ ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕು. ಅಳಿಯನಿಗೆ ಏನೇನು ಆಹಾರ ಪ್ರೀತಿನೋ ಅದನ್ನ ಬೆಳಗಾವದಿಂದ ಎಲ್ಲ ವಸ್ತುಗಳನ್ನ ತರಿಸಿ ಅಡಿಗೆ ಮಾಡಿ ಇಡೋರು ಮಾಳಗಾವ್ಕರ್ ಉಳ್ಕೊತಾ ಇದ್ರು. ಆಮೇಲೆ ರವಿ ಬೆಳಗೆರೆಯವರು ಇದನ್ನ ಉಳಿತಾ ಇದ್ದಂಥದ್ದು. ಇಲ್ಲಿ ಒಂದು ವಿಶೇಷ ನಿಮ್ಗೆ ಹೇಳ್ಬೇಕು, ಮಾಳಗಾವ್ಕರ್ ಮನೆಯವ್ರು ತೀರ್ಕೊಂಡ್ಮೇಲೆ ಈ ಮನೆಯಲ್ಲಿ 2 ಕಾಟ್ಗಳಿದ್ವು. ಅವ್ರ ಮನೆಯವ್ರು ಬಳಸ್ತಾ ಇದ್ದಂತ. ಮನೆಯವ್ರು ತೀರ್ ಹೋದ್ಮೇಲೆ ಕೂಡ ಮಾಳಗಾವ್ಕರ್ ಅವರ ಹಾಸಿಗೆಯನ್ನ ಅವ್ರ ಕಾಟನ್ನ ಹಾಗೆ ಇಟ್ಟಿದ್ರು. ನನಗೇನಾದ್ರು ಒಂದು ವಸ್ತುವನ್ನ ತಂದ್ರೆ, ಅಂದ್ರೆ ಬೆಡ್ಶೀಟೋ ಚಾದ್ರನೋ ಏನೋ ತಂದೆ ಸಲುವಾಗಿ ತಂದ್ರೆ ಅವ್ರ ಹೆಂಡತಿ ಸಲುವಾಗಿ ಅಂತಂದು ಅದ್ರ ಮೇಲೆ ಇಡ್ತಾ ಇದ್ರು. ಅವ್ರು ತೀರ್ ಹೋದ್ಮೇಲೆ ಎಷ್ಟೋ ಮಾಳಗಾವ್ಕರ್ ಕೊನೆ ಉಸಿರು ಎಳೆಯುವವರೆಗೂ ಅವ್ರದ್ದು ಒಂದು ಕಾಟ್ ಅಲ್ಲೇ ಇರ್ತಿತ್ತು. ಅಷ್ಟು ಪ್ರೀತಿ, ಮನೆಯವ್ರನ್ನ ಅಷ್ಟು ಪ್ರೀತಿ ಮಾಡ್ತಿದ್ರು. ಆಮೇಲೆ ಬೆಳಗೆರೆಯವರು ಅಷ್ಟೇ, ಮಾಳಗಾವ್ಕರಿಗೆ ಒಂದು ಏನೋ ಬ್ಲಾಂಕೆಟೋ ಬೆಡ್ಶೀಟೋ ಏನಾದ್ರು ತಗೊಂಡ್ರೆ ಅವ್ರ ಮನೆಯವ್ರಿಗೆ ಅಂತಾನು ಒಂದು ತಂದು ಕೊಡ್ತಿದ್ರು. ಅದನ್ನು ಕೂಡ ಮಾಳಗಾವ್ರು ಬಹಳ ಪ್ರೀತಿಯಿಂದ ತಗೊಂಡು ಅಲ್ಲಿ ಇಡ್ತಿದ್ರು. ಆಮೇಲೆ ಬೆಳಗೆರೆಯವರು ಈ ರೂಮನ್ನ ಬಳಸ್ತಾ ಇದ್ರು. ಬೆಳಗೆರೆಯವರು ರೂಮ್ ಬಳಸೋದು ಬರೆಯೋದಿಲ್ಲ ಅಲ್ಲ, ಯಾಕಂತ ನನಗೆ ಹೊಟ್ಟೆ ಕಿಚ್ಚಿಗಾದ್ರೂ ಬೇಕಾದ್ರೆ ಎಲ್ಲಾದ್ರೂ ಒಂದು ಹೀಗೆ ಮಾಡಿ ನಂಗೆ ಇಡೀ ಮನೇಲಿ ಧೂಳು ತೋರಿಸ್ಬೋದು. ತೋರ್ಸಕ್ ಸಾಧ್ಯನೇ ಇಲ್ಲ, ಅಷ್ಟು ನಾನು ಚಾಲೆಂಜ್ ಆಗಿರ್ತೀನಿ. ಯಾಕಂದ್ರೆ ನಮ್ಮ ಏನು
ವರ್ಕರ್ಸ್ ಇದಾರಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಮನೆಯನ್ನ ನೋಡ್ಕೋತಾರೆ. ಅವ್ರ ಪಾಡಿಗೆ ಇದು ತಮ್ಮ ಕರ್ತವ್ಯ, ತಮ್ಮ ಮನೆ ಅಂತ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇದೊಂದು ಬೆಡ್ರೂಮ್, ಅವಾಗ ತೋರಿಸಿದ ಅವ್ರ ಮಗಳ ಬೆಡ್ರೂಮ್, ಇದು ಅವ್ರ ಮಗಳ ಬೆಡ್ರೂಮ್. ಇತ್ತೀಚಿನ ಮನೆಗಳಲ್ಲಿ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಇದೊಂದು ಮನೆ, ಇದು 1 BHK ಮನೆ, ಇಲ್ಲೊಂದು ಬೆಡ್ರೂಮ್, ವ್ಯವಸ್ಥಿತವಾಗಿದೆ. ಅಂದ್ರೆ ಬಹುಶಃ ಇಲ್ಲಿರೋ ಒಂದೊಂದು ಬಾತ್ರೂಮ್ ಕೂಡ ಬೆಂಗಳೂರಿನ ಒಂದೊಂದು ಬೆಡ್ರೂಮ್ ಆಗಿರ್ಬೋದು. ಹೌದು, ಇದು ಒಂದು ಜಸ್ಟ್ ಯಾರು ಬಂದ್ರು ಅಥವಾ ರೀಡಿಂಗ್ ರೂಮ್ ತರ ಒಂದಷ್ಟು ಪುಸ್ತಕಗಳೆಲ್ಲ ಇಲ್ಲಿ ಪುಸ್ತಕಗಳಿದಾವಲ್ಲ, ಇದು ಬಹಳಷ್ಟು ಪುಸ್ತಕಗಳು ಈಗ ಪ್ರಿಂಟಿಂಗ್ ಇಲ್ಲ ಅಂತೆ. ನನ್ನಲ್ಲಿ ಬಂದವರು ಇಲ್ಲಿ ಮನೆಗೆ ಬಂದವರು, ನರಸಮ್ಮ ಇದೊಂದು ಪುಸ್ತಕ ಕೊಡ್ತೀಯ ಅಂತ ಕೇಳ್ತಾರೆ. ನಾ ಇಲ್ಲ, ಅದು ಹಾಗೆ ಇಲ್ಲೇ ಉಳಿಯುತ್ತೆ ಅಂತ. ಈ ಮನೆ ಇನ್ನೊಂದು ವಿಶೇಷ ನೋಡಿ, ನೀವು ಅಥವಾ ನಾನೇ ಇರ್ಬೋದು, ನಮಗೆ ನಾವು ಯೌವನದಲ್ಲಿದ್ದ ಮನೆ ಕಟ್ಟದಾಗ ಈ ತರ ಒಂದು ಹತ್ಲಿಕ್ಕೆ ಬೇಕು ಅನ್ನೋಂಥ ಯೋಚನೆ ಮಾಡಿ ಸಮಯಕ್ಕೆ ಹಂಗೆ ಕಟ್ಟಿರ್ತೀವಿ. ಆದ್ರೆ ಮಾಳಗಾವ್ಕರ್ ಮುಂದಾಲೋಚನೆ ಎಷ್ಟು ಏನಿತ್ತು, ನನಗೊಂದು ವರ್ಷ ಒಂದು ಟೈಮ್ನಲ್ಲಿ ನಾವು ವಯಸ್ಸಾಗುತ್ತೆ, ಆ ಟೈಮಿಗೆ ಬೇಕು ಅಂತ ಆ ಟೈಮ್ನಲ್ಲಿ ಇದನ್ನ ಈ ತರ ಹಿಡ್ಕೊಂಡು ನಡ್ಕೊಂಡು ಹೋಗಬೇಕು, ಸಣ್ಣ ಚಿಕ್ಕದಾಗಿರ್ಬೇಕು ಮಾಡಿದ್ದಾರೆ. ಇಲ್ಲಿಯ ಸುತ್ತಮುತ್ತಲಿನ ಕಾಡು, ಈ ಮನೆಯ ಪ್ರಶಾಂತವಾದ ವಾತಾವರಣ, ಇಬ್ಬಿಬ್ಬರು ಲೇಖಕರು ತಮ್ಮ ಜೀವನದ ಬಹು ಸಮಯವನ್ನ ಕಳೆದಿದ್ದ, ಅವರು ಗೀಚಿ ಹೋಗಿದ್ದ ಅದೆಷ್ಟೋ ಅಕ್ಷರಗಳಿಗೆ ಸಾಕ್ಷಿಯಾದ ಕಥೆಯನ್ನ ಹೇಳುತ್ತಿತ್ತು. ಮನೆಯ ಪ್ರತಿ ಮೂಲೆಗಳಲ್ಲೂ ಮಾಳಗಾವ್ಕರ್ ಮತ್ತು ಮನೋರಮ ದಂಪತಿಗಳ ಅಭಿರುಚಿ ಎದ್ದು ಕಾಣುತ್ತಿತ್ತು. ಮಾಳಗಾವ್ಕರ್ ಮತ್ತು ರವಿ ಬೆಳಗೆರೆಯವರು ಈ ಮನೆಯಲ್ಲಿ ಬದುಕಿದ್ದಾಗ ನಡೆದ ಸನ್ನಿವೇಶಗಳನ್ನ ಮೆಲುಕು ಹಾಕುತ್ತಾ, ಬಿಟ್ಟು ಹೋದ ನೆನಪುಗಳನ್ನ ಕೆದಕುತ್ತಾ, ಈ ಅದ್ಭುತ ಮನೆಯ ಮೂಲೆ ಮೂಲೆಗಳನ್ನ ಸುತ್ತು ಬಂದಿದ್ದೆ. ಈ ವಿಭಿನ್ನ ಮನೆಯ ಹಲವಾರು ವಿಶೇಷತೆಗಳನ್ನ ತಿಳಿಯುತ್ತಾ ಸಾಗಿದ್ದೆ. ನೋಡಿ, ಈ ಕುರ್ಚಿ ಏನಿದೆಯಲ್ಲ, ಇದು ಮನೋಹರ್ ಮಾಳಗಾವ್ಕರ್ ಅವ್ರು ಕೂತಿರೋದು ತುಂಬಾ ವರ್ಷ, ಅವ್ರು ಕೊನೆ ಕಾಲದವರೆಗೂ ಬಳಸಿರುವಂತ ಕುರ್ಚಿ. ಹೌದು, ಇವತ್ತವರೆಗೂ ನಾವಾಗ್ಲಿ ಬೆಳಗೆರೆ ಆಗ್ಲಿ ಅದು ಒಂದು ದೊಡ್ಡ ಗೌರವ. ಈ ಕುರ್ಚಿ ಏನಿದೆ ಅಲ್ಲಿ ಹೊರಗಡೆ ಆ ಲಾನ್ ಅಲ್ಲಿ ಹಾಕೊಂಡು ಮುಂದೆ ಕಾಡ್ ನೋಡ್ಕೋತ ದಿಟ್ಟಿಸಿ 2 ತಾಸು ಅವ್ರು ಕೂತು ಬಿಡ್ತಿದ್ರು. ಬೆಳಗೆರೆ ಅವ್ರ ಧ್ಯಾನ ಇಲ್ಲ, ಬರವಣಿಗೆನೆ ಅವ್ರಿಗೆ ಧ್ಯಾನ ಆಗಿತ್ತು. ಇಲ್ಲ ಈ ಕಡೆ ಕಾಡಿಗೆ ಸುತ್ತಲಿಕ್ಕೆ ಹೋಗ್ತಾ ಇದ್ವಿ. ಇಲ್ಲೊಂದು ಗಾಡಿ ಇದೆ ನಮ್ದು, ಮೊದಲಿಂದ ನಾವು ಇಟ್ಟಿರೋದು, ಅವ್ರು ಓಡಾಟಕ್ಕಂತಾನೆ ಇರುವಂತ ಗಾಡಿ. ಅದು ತಗೊಂಡು ನಾವು ಸೀದಾ ಡಿಗ್ಗಿ ಅಥವಾ ಜೋಯಿಡಾದ ಬೇರೆ ಬೇರೆ ಊರುಗಳಿಗೆ ಹೋಗ್ತಿದ್ವಿ. ಸುಮ್ಮನೆ ಹೋಗೋದು. ಆದ್ರೆ ವಿಚಿತ್ರ ಏನಂದ್ರೆ, ನಾನು ಅದ್ರ ಜೊತೆ ಬರೆಯೋ ಟೇಬಲ್ ಅನ್ನ ಇಟ್ಕೊಂಡು ಹೋಗ್ತಿದ್ದೆ. ಫೋಲ್ಡೇಬಲ್ ಒಂದು ಟೇಬಲ್, ಚೇರ್ ಇತ್ತು. ಹೋಗ್ತಾ ಇದ್ದಂತೆ ಯಾವ್ದಾದ್ರು ನದಿ ಕಾಣಿಸ್ತು, ಹಳ್ಳ ಕಾಣಿಸ್ತಾ, ಗಾಡಿ ನಿಲ್ಸು ಅಂತ ಅಲ್ಲೇ ಕೂತ್ಕೊಂಡು ಬರೀತಾ. ನೀವು ಕಾಯ್ದೆ ಕೂರ್ತಿದ್ರಿ, ಅದೊಂದು ಏನೋ ಒಂದು ಭಾಗ್ಯ. ಅದು ಇಲ್ಲೊಂದು ವಿಶೇಷ ಇದೆ, ಆಮೇಲೆ ನಿಮ್ಗೆ ಇವತ್ತು ರಾತ್ರಿ ನಿಮ್ಗೆ ಬೆಂಕಿ ಹಾಕಿ ತೋರಿಸ್ತೀನಿ ಅದು ಏನು ವಿಶೇಷ ಇರುತ್ತೆ ಅಂತ. ಇದು ನಮ್ಗೆ ಸಾಮಾನ್ಯ ನೀವು ಬ್ರಿಟಿಷ್ ಇದ್ರಲ್ಲೆಲ್ಲ ನಾವು ನೋಡ್ತೀವಿ, ಅಥವಾ ಬೇರೆ ಬೇರೆ ಮಡಿಕೇರಿ ಕಡೆ ಎಲ್ಲ ಈ ತರ ಚಿಮ್ನಿ ಇದಿರುತ್ತೆ. ಇಲ್ಲಿ ಬೆಂಕಿ ಹಾಕೊಂಡು ಚಳಿ ಕಾಸು ಕತ್ತಾಕ್ ಬರುವಂತ ಒಂದು ಜಾಗ. ಇದೇ ತರ ಒಳಗಡೆ ಅಂತಾರೆ. ಹೌದು, ಹೊರಗಡೆನೂ ಇದೆ, ಇದು ಒಳಗಡೆನೂ ಅದೇ ತರ ಇದೆ. ಇಲ್ಲಿ ನೋಡಿ, ಈ ಕಲ್ಲು ಇದೆಯಲ್ಲ, ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ಮನೆ ಒಂದು ಕಟ್ಸ್ಬೇಕಾದ್ರೆ ಒಂದು ಮನೆ ಕಟ್ಸ್ತೀವಿ, ದುಡ್ಡು ಹಾಕ್ತಿವಿ, ಒಂದು ಕೆಲಸ ಮಾಡ್ತಿರ್ತಾನೆ, ಅದು ಇದು ಅಂತ ಹೇಳ್ಬಾರ್ದು. ಈ ಕಲ್ಲುಗಳನ್ನ, ಪ್ರತಿ ಕಲ್ಲುಗಳನ್ನ ಅವ್ರ ಮನೆಯವರು ಇಡ್ಸಿರೋದು ಇಂತಲ್ಲೇ ಇಡಬೇಕು, ಇದನ್ನ ಇಲ್ಲೇ ಇಡ್ಬೇಕಂತ ಬೆಳಗಿಂದ ಸಂಜೆ ತನಕ ಕೆಲಸವ್ರು ಬಂದು ಹೋಗಲಿವರೆಗೆ ಅವರು ಇಡ್ಸಿರೋಂಥ ಕಲ್ಲಂತೆ. ಇದು ಗೆಸ್ಟ್ಗಳೆಲ್ಲ ಬಂದ್ರೆ ಉಳ್ಕೊಳ್ಳುವಂಥ ರೂಮ್. ಇದು ಬಹಳ ಮುಖ್ಯವಾದಂತಹ ಜಾಗ. ಯಾಕಂದ್ರೆ ಮಾಳಗಾವ್ಕರ್ ಅವರ ಸಾಹಿತ್ಯ ಪೂರ್ತಿ ಹೊರಬಿದ್ದಿರೋದು ಈ ರೂಮಿಂದಾನೆ. ಅಂದ್ರೆ ಅವರು ಬರವಣಿಗೆಯ ಜಾಗ, ಕೂತ್ ಬರೆದಿರುವಂತದ್ದು. ಮಾಳಗಾವ್ಕರ್ ಬರವಣಿಗೆ ಶುರು ಮಾಡಿದ್ದು ಅವರು ನಿವೃತ್ತರಾದ ಮೇಲೆ ಅಥವಾ ಮೊದಲು ಬರೀತಿದ್ರು? ಇಲ್ಲ, ಅವ್ರದ್ದು ಪರಿಚಯದವ್ರು ನನಗೆ ಹೇಳಿರೋ ಪ್ರಕಾರ, ಏನು ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದ್ರಲ್ಲ, 39ನೇ ವರ್ಷಕ್ಕೇನೋ ಅವ್ರು ಬಂದ್ರಂತೆ. ಅದ್ರ ನಂತರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಮಾಳಗಾವ್ಕರ್ದು ಒಂದು ಏನಂದ್ರೆ, ಕೇವಲ ಅವರು ಕಲ್ಪನೆ ಮಾಡಿ ಬರಿತಾ ಇರಲಿಲ್ಲ. ಉದಾಹರಣೆಗೆ ಈ ಗಾಂಧಿ ಹತ್ಯೆ ಆಯ್ತಲ್ಲ, ಆ ಟೈಮಿಗೆ ಅವ್ರು ಬೇರೆ ಬೇರೆ ಸಾಕ್ಷಿಗಳನ್ನ, ಸಂಬಂಧಪಟ್ಟವ್ರನ್ನ, ಹತ್ಯೆ ಸಂಬಂಧಪಟ್ಟಂಥವ್ರನ್ನ ಅಥವಾ ನಾಥಾರಾಮ್ ಗೋಡ್ಸೆಗೆ ಹತ್ರ ಇರೋನ್ನ ಎಲ್ಲರನ್ನ ಹೋಗಿ ಭೇಟಿಯಾಗಿ ಅವರ ಒಂದು ಅಭಿಪ್ರಾಯ ಕೂಡ ಅದರಲ್ಲಿ ದಾಖಲೆ ಸಂಗ್ರಹಿಸಿ ಮಾಡಿ. ಅದು ಒಂದು ವಿಶೇಷ. ಜಾಗಕ್ಕೆ ರವಿ ಬೆಳಗೆರೆ ಅವರು ಎಷ್ಟು ಬೆಲೆ ಕೊಡ್ತಾ ಇದ್ರು ಅಂದ್ರೆ, ಎಂದು ಕೂಡ ಅವರು ಈ ಕುರ್ಚಿ ಏನಿದೆಯಲ್ಲ ಇದ್ರ ಮೇಲೆ ಕೂತ್ಕೊಳ್ಳಿಲ್ಲ. ಇನ್ನೊಂದು ನನಗೆ ಹೇಳ್ತಾ ಇದ್ರು, ಅಣ್ಣ ನೀವು ಕೂತ್ಕೊಳ್ಳಿ, ನೀವು ಇಷ್ಟು ದೊಡ್ಡ ಬರೆಗಾರ, ದರ್ಶನ ನಿನ್ಗೆ ಗೊತ್ತಾಗಲ್ಲ, ಮಾಳಗಾವ್ಕರ್ ಎಷ್ಟು ದೊಡ್ಡ ಒಬ್ಬ ಸಾಹಿತಿ, ಎಷ್ಟು ಪ್ರಪಂಚ ಅವ್ರನ್ನ ಗೌರವಿಸ್ತೆ ಅಂತ ನನಗೆ ಗೊತ್ತಾಗತ್ತೆ, ನಿನ್ಗೆ ಗೊತ್ತಾಗಲ್ಲ, ನಾನು ಅದ್ರ ಕೂತ್ಕೊಳ್ಳಿಕ್ಕೆ ಅರ್ಹ ಅಲ್ಲ ಅಂತ. ಇಲ್ಲಿ ಏನು ಬುಕ್ಸ್ಗಳಿದಾವಲ್ಲ, ತುಂಬಾ ಬುಕ್ಸ್ಗಳು ಈಗಲೂ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಾಹಿತಿಗಳು ಸಿಗ್ನೇಚರ್ ಮಾಡಿಕೊಟ್ಟಿರುವಂತ ಕೆಲವು ಬುಕ್ಸ್ಗಳು ಕೂಡ ಇಲ್ಲಿದ್ದಾವೆ. ಇದು ಒಂದು ಚಿಕ್ಕ ಸಣ್ಣ ಅರಮನೆ ಅಂತ ಹೇಳ್ಬೋದು. ನೀವು ಹೇಳಿದ್ರಲ್ಲ ಬೆಂಗಳೂರಲ್ಲಿ 1 BHK ಅಂತ, ಇದು ಬಹುಶಃ 2 BHK ತರ ಇದೆ. ಇದು ತುಂಬಾ ಸ್ಪೇಸಸ್, ಜೊತೆಲಿ ಒಂಥರ ಈ ರೀಡಿಂಗ್, ಓದಕ್ಕೆ ಎಂತವನಿಗೂ ಇಲ್ಲಿ ಕೂತ್ರೆ ಒಂದ್ಸರಿ ನಾವು ಓದ್ಬೇಕು, ಬರವಣಿಗೆ ಮಾಡ್ಬೇಕು ಅಂತ ಬೆಳಗೆರೆಯವರು ಎಲ್ಲ ಬರ್ದಿರೋದು ಇದೇ ಜಾಗದಲ್ಲಿ. ಬೆಳಗೆರೆ ಇಲ್ಲಿ ಕೂತ್ ಬರ್ತಾ ಇದ್ರು. ಇದೇ ಜಾಗ, ಇದು ಬೆಳಗೆರೆಯವ್ರ ಜಾಗ. ಈ ಮೇಜಿನ ಬಳಸ್ತಿದ್ರು. ಮತ್ತೆ ಎಷ್ಟೋ ಸಾರಿ ಇಲ್ಲೇ ಮಲಗ್ತಿದ್ರು, ನಾನು ಇಲ್ಲೇ ಮಲಗ್ತಿದ್ದೆ. ಅವಾಗೆಲ್ಲ ಅರಮನೆಯಲ್ಲಿರೋ ಅಲ್ವಾ, ಸಣ್ಣದೊಂದು ಮೈಸೂರು ಪ್ಯಾಲೇಸ್ ರೂಮ್ ಹಂಗಿದೆ. ಇಲ್ಲಿ ನೋಡಿ, ಇದೆಲ್ಲ ಈಗ ಕೂಡ ತುಂಬಾ ಕಡಿಮೆ ಅಂತ.
ಇದು ಓಪನ್ ಮಾಡೋದು ಬರುತ್ತೆ ಇರ್ಬೇಕು, ಅದಕ್ಕೇನೋ ಲಾಕ್ ಇದೆ ಅನ್ಸ್ಕೊಂಡಿದ್ದೀನಿ. ಹೌದಾ? ಬೆಳಕಿಲ್ಲ. ಈ ಮನೆ ಇನ್ನೊಂದು ವಿಶೇಷ ಏನಂದ್ರೆ ಈ ಮನೆ ರಾತ್ರಿ ನೋಡ್ಬೇಕು. ನಿಮ್ ಮಜಾ ಬರ್ಬೇಕಂದ್ರೆ ರಾತ್ರಿನೇ ಈ ಮನೆ. ಹಗಲು ಚಂದನೆ, ಆದ್ರೆ ಎಲ್ಲ ಬೆಳಕು ಮೇಲೆ ರಿಫ್ಲೆಕ್ಟ್ ಆಗಿ ಕೆಳಗೆ ಬರುತ್ತೆ. ಒಂದೇ ಒಂದು ಕಣ್ಣಿಗೆ ಈ ಮನೆಯೊಳಗಿನ ಪ್ರಯಾಣದಲ್ಲಿ ಪ್ರತಿ ಗೋಡೆಗಳ ಮೇಲಿದ್ದ ವಿಭಿನ್ನ ಚಿತ್ರಪಟಗಳು ನನ್ನನ್ನ ಅಪಾರವಾಗಿ ಸೆಳೆದಿದ್ದವು. ಸುಂದರ ಕೋಣೆಗಳು, ಪುರಾತನ ಪೀಠೋಪಕರಣಗಳು, ಬೆಳ್ಳಿಯ ವಸ್ತುಗಳು, ಪ್ರಾಚೀನ ಆಯುಧಗಳನ್ನ ಕಾಣುತ್ತಾ ಮತ್ತಷ್ಟು ಈ ಮನೆಯ ಕಥೆಯನ್ನ ತಿಳಿಯುತ್ತಾ ನನ್ನ ಹೆಜ್ಜೆಗಳು ಮುಂದೆ ಸರಿದಿದ್ದು. ಪ್ರತಿ ಕೋಣೆಗಳಲ್ಲೂ ವಿಭಿನ್ನತೆ ಎದ್ದು ಕಾಣುತ್ತಿತ್ತು. ಅವುಗಳ ಒಳಹೊಕ್ಕರೆ ಎಲ್ಲಾ ದಿಕ್ಕಿನಲ್ಲೂ ವಿಶಾಲವಾದ ಕಿಟಕಿಗಳಿದ್ದವು. ಅಲ್ಲಿ ಗಾಳಿ ಬೆಳಕಿಗೆ ಇರಲಿಲ್ಲ ತೊಂದರೆ. 60 ವರ್ಷದ ಹಿಂದೆಯೇ ನಿರ್ಮಾಣವಾದ ನಿಲಯವಾಗಿದ್ದರು ಈ ಆಧುನಿಕ ಯುಗದ ಮನೆಗಳನ್ನು ಮೀರಿಸುವಂತಿತ್ತು. ಅದಕ್ಕಾಗಿಯೇ ಈ ಮನೆಯನ್ನ ಅತೀವವಾಗಿ ಇಷ್ಟಪಟ್ಟು ಖರೀದಿಸಿದ್ದರೆ ಆ ಅಕ್ಷರ ರಾಕ್ಷಸ ರವಿ ಬೆಳಗೆರೆ. ಸರ್, ಇನ್ನೊಂದು ನಿಮ್ಗೆ ಈ ಮನೆ ವಿಶೇಷ ತೋರಿಸ್ಬೇಕು. ಕತ್ತಿಗಳು ಆ ಕಾಲದ್ದು. ಬಹುಶಃ ಇದನ್ನ ಎಷ್ಟು ಜನರು ತಲೆಯನ್ನ ತೆಗೆದಿರೋ ಕಟ್ಟಿಗಳು ಇಲ್ಲಿ ಇದನ್ನ ಸಂಗ್ರಹ ಮಾಡಿ ಮಾಳಗಾವ್ಕರ್ ಸಂಗ್ರಹ ಮಾಡಿ ಇಟ್ಟಿದ್ರು. ಅದನ್ನ ಹಾಗೆ ನಾವು ಇನ್ನು ಹಾಗೆ ಇಟ್ಟಿದೀವಿ. ಅದನ್ನ ಯಾವ ಯುದ್ಧದಲ್ಲಿ ಬಳಸಿದ್ದೋ, ಶಿವಾಜಿ ಯುದ್ಧ ಕಾಲದಲ್ಲೋ ಅಥವಾ ಬೇರೆಯವರು ಯುದ್ಧ ಕಾಲದಲ್ಲೋ ಗೊತ್ತಿಲ್ಲ ನನಗೆ. ಅದೊಂದು ಮರಾಠರು ಬಳಸಿರೋ ಕತ್ತಿಗಳಿರ್ಬೋದು. ಆ ಯುದ್ಧದಲ್ಲಿ ಒಂದೊಂದು ಕತ್ತಿಗಳ ತೂಕ ಎಷ್ಟಿದೆ ಅಲ್ವಾ? ಎಷ್ಟಿದೆ ನೋಡಿ. ನನ್ನ ಸ್ನೇಹಿತರು ಶಿವಾನಂದ ಕಳವೆ ಅಂತಿದ್ದಾರೆ. ಅವರು ಈ ಖಡ್ಗದ ಬಗ್ಗೆ ಹೇಳ್ತಾ ಇದ್ರು. ಒಂದು ಹೋಲ್ ಇದ್ರೆ ಅದಕ್ಕೆ 1,000 ಜನರು ತಲೆ ಕಡ್ದಿರೋದು ಅಂತ. ಅದಕ್ಕೆ ಅದನ್ನೊಂದು ಗೌರವ ಅಂತ. 1,000 ಕತ್ತಿಗಳ ಆ ಕತ್ತಿಗೊಂದು ಗೌರವ. ತುಂಬಾ ಹಳೆಯದು. ಅದಕ್ಕೆ ಒಂದು ಕವರ್ ಕೂಡ ಇದೆ. ಇದು ಕವಚ. ಅದಕ್ಕೊಂದು ಈ ರಾಜರೆಲ್ಲ ಈ ಸೊಂಟ ಹಾಕೋತಿರ್ಲ ಆ ಥರದ್ದೆಲ್ಲ ನಮ್ಗೆ ಹಿಡಿಯಕ್ಕೆ ಎಷ್ಟು ಖುಷಿ ಆಗುತ್ತೆ. ಹೌದು. ಆದ್ರೆ ಹಿಂಗ್ ಹಿಡಿದು ಎದುರುಗಡೆ ಇದನ್ನು ಕಡಿಬೇಕಂದ್ರೆ ಅದು ಎಷ್ಟು ಧೈರ್ಯ ಬೇಕು, ಬಹಳ ಮನಸ್ಸು ಎಷ್ಟು ಗಟ್ಟಿ ಇರ್ಬೇಕು. ಬಹಳ ಗಟ್ಟಿ ಇರ್ಬೇಕು. ಬಹಳ ಗಟ್ಟಿ ಇರ್ಬೇಕು. ಏನು ಸುಲಭ. ಆಮೇಲೆ ಅದಕ್ಕೆ ಶಕ್ತಿ ಎಷ್ಟು ಬೇಕು. ಜಸ್ಟ್ ಕಟ್ ಮಾಡೋದು ಓಕೆ, ಆದ್ರೆ ನೀನ್ ಛೇದ ಮಾಡೋದಂದ್ರೆ ಮಾಳಗಾವ್ಕರ್ ಅವರು ಈ ಮನೆನ ಇದ್ ಮಾಡುವಾಗ ಪ್ರತಿಯೊಂದು ವಸ್ತುಗಳನ್ನು ಕೊಟ್ಟು ಹೋಗಿದ್ದಾರೆ. ಯಾವ ವಸ್ತುಗಳನ್ನು ತಗೊಂಡೋಗಿಲ್ಲ. ಹೇಗಿತ್ತು ಹಾಗೆ ಕೊಟ್ಟಿದ್ದಾರೆ. ಅದಷ್ಟು ಹಿಂದೆ ಒಂದಷ್ಟು ಹೇಳ್ದಲ್ಲ ಬುಕ್ಸ್ ಕೆಲವೊಂದು ಅದು ಹೈಯೆಸ್ಟ್ ಏನು ಆಂಟಿಕ್ ಪೀಸ್ಗಳು ಇರ್ಬೋದು, ಬುಕ್ಸ್ ಇರ್ಬೋದು, ಪ್ರತಿಯೊಂದು ಈಗಲೂ ಕೂಡ ಇಲ್ಲೇ ಹಾಗೆ ಇಟ್ಟಿದ್ವಿ. ಒಂದು ಕೂಡ ಪುಸ್ತಕ ಆ ಕಡೆ ಆಗಲಿಕ್ಕೆ ಊಟದ ಇದನ್ನ ತೋರಿಸ್ಬೇಕು ನಾವು. ಡೈನಿಂಗ್ ಹಾಲ್ ಅನ್ನ ಇಲ್ಲೂ ಅಷ್ಟೇ. ಆ ಬೆಳಕಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ. ಇಲ್ಲಿ ಯಾರು ಗೇಟ್ ಹತ್ರ ಬಂದ್ರೆ ಇಲ್ಲಿಂದ ಕಾಣಿಸುತ್ತೆ. ಇಲ್ಲಿಂದನೇ ಕಾಣಿಸುತ್ತೆ ಪ್ರತಿಯೊಂದು ಕೂಡ. ನನ್ನ ಒಂದು 17 ವರ್ಷ ಅವ್ರದ್ದು ನಂದು ಒಡನಾಟ ಇರ್ಬೋದು. ಬೆಳಗೆರೆ ಅಂದ್ರೆ ಬೈತಾರೆ, ಜೋರು ಮಾಡ್ತಾರೆ, ಸಿಟ್ಟು ಮಾಡ್ತಾರೆ ಅಂತಾನೆ ಒಂದು ಇದೆ ತಮ್ಮ ಕೆಲಸವರು ಅಥವಾ ಇದ್ರ ಜೊತೆ. ಆದ್ರೆ ಬೆಳಗೆರೆ ಅವರು ಒಂದೇ ಒಂದ್ ದಿವಸ ಕೂಡ ನನಗೆ ಜೋರಾಗಿ ಮಾತಾಡಿಲ್ಲ, ಬೈದಿಲ್ಲ. ಇದು ನೋಡಿ, ಇದು ಬೆಳ್ಳಿಯ ಚಮಚಗಳು. ಅದು ಒಂದೊಂದು ಎಷ್ಟು ತೂಕ ಇದೆ. ಅದು ಇವತ್ತಿನ ಇದನ್ನು ಬಿಟ್ಟು ಹೋದ್ರಾಗೆ ಅವರು ಯಾರು ಇದು ಮಾಳಗಾವ್ಕರ್ ಎಲ್ಲದು ಇಲ್ಲೇ ಇದೆ. ಬನ್ನಿ ನಿಮ್ಗೆ ಅಡುಗೆ ಮನೆಗೆ ತೋರಿಸ್ತೀನಿ. ಇಲ್ಲ ನೋಡಿ, ಇದು ಇನ್ನೊಂದು ವಿಶೇಷ ಏನಂದ್ರೆ, ಸಾಮಾನ್ಯವಾಗಿ ಈಗ ಓನರ್ಗಳು ಅಥವಾ ನಾವು ಡೈನಿಂಗ್ ಅಲ್ಲಿ ಊಟ ಮಾಡ್ತೀವಿ, ಡ್ರೈವರ್ಗಳು ಹೊರಗಡೆ ಎಲ್ಲೋ ಊಟ ಮಾಡ್ತಾರೆ. ಮಾಳಗಾವ್ಕರ್ ಒಂದು ಪದ್ಧತಿ ಏನಂದ್ರೆ ಈಕ್ವಲ್ ಡ್ರೈವರ್ಗೂ ಅಷ್ಟೇ ಗೌರವ ಕೊಡ್ತಿದ್ರು. ಇದು ಡ್ರೈವರ್ಗಳು ಕೂತ್ಕೊಂಡು ಊಟ ಮಾಡೋದು. ಅವರಲ್ಲಿ ಕೂತು ಊಟ, ಇವ್ರು ಇಲ್ಲಿ ಊಟ ಮಾಡ್ತಾ ಇದ್ರೆ ಅವರಲ್ಲಿ ಅವ್ರಿಗಾಗಿ ಒಂದು ಟೇಬಲ್ ಶೇರ್ ಮಾಡಿಸಿದ್ರು. ಎಸ್. ಇವಾಗ ಇದು ಅಡಿಗೆ ಮನೆ ಎಷ್ಟು ವಿಸ್ತಾರವಾಗಿದೆ. ಮತ್ ನಿಮ್ಗೆ ಬೆಂಗಳೂರಿನ 1 BHK ನೆನಪಾಗುತ್ತೆ. ಮತ್ತದೇ ನೆನಪಾಗುತ್ತೆ. ಒಲೆ, ಇಲ್ಲಿಂದ ಚಿಮ್ನಿ, ಅಡಿಗೆ ಮಾಡಿದ ಹೊಗೆ ಹೋಗ್ಲಿಕ್ಕೆ ಇದು ಮಾಡುವಂಥದ್ದು ಇಲ್ಲಿ. ಈಗ ನಿಮ್ಗೆ ಈ ಮನೆಯ ಹೃದಯ ಭಾಗ. ಅವಾಗಿಂದ ನಿಮ್ ಮನಸ್ಸು ಇಲ್ಲಿ ಅಳಿತಾ ಇತ್ತು, ನನ್ಗೆ ಗೊತ್ತಿತ್ತು. ಅದನ್ನ ಕರ್ಕೊಂಡ್ ಬಂದಿಲ್ಲ. ಈಗ ನಾವು ಈ ಮನೆಯ ಹೃದಯ ಭಾಗದಲ್ಲಿ ಇದ್ದೀವಿ. ಈ ಜಾಗ ಏನಿದೆಯಲ್ಲ, ಈ ಜಾಗ ಮನೋಹರ್ ಮಾಳಗಾವ್ಕರ್ ಅವರ ಆರ್ಮಿಯಲ್ಲಿ ಇರುವಂತ ಆಫೀಸರ್ಗಳು ಬಂದು ಕೂತ್ಕೊಂಡು ಪಾರ್ಟಿ ಮಾಡುವಂಥದ್ದು ಅಥವಾ ಚರ್ಚೆ ಮಾಡೋದು, ಮಾತಾಡೋದು, ಇಲ್ಲಿ ಬೆಂಕಿ ಹಾಕೊಂಡು ಕುತ್ಕೋತಿದ್ರಂತ. ಆ ಜಾಗ ಇದು. ಎಷ್ಟೋ ಸಾರಿ ಅವರ ಅಣ್ಣ ತಮ್ಮಂದ್ರು ಕೂಡ ಬಂದಾಗ ಇಲ್ಲೇ ಕುತ್ಕೊಂಡು ಮಾತಾಡಿ ಇದು ಮಾಡೋದು. ಇದಕ್ಕೂ ಅಷ್ಟು ಒಳ್ಳೆ ಗಾಳಿ ಬೆಳಕು ಪ್ರತಿಯೊಂದು ಅಲ್ವಾ. ಈ ಮನೇಲಿ ನಿಮ್ ಏಪ್ರಿಲ್ ಮೇದಲ್ಲೂ ಫ್ಯಾನ್ ಬೇಕಂತಿಲ್ಲ. ಬಹುಶಃ ನೀವು ಎಲ್ಲೂ ಫ್ಯಾನ್ ನೋಡೇ ಇಲ್ಲ. ಈಗ ಸದ್ಯ ನಾವು ಒಂದು ಸ್ವಲ್ಪ AC ಕೂರಿಸಿದೀವಿ, ಒಂಥರ ಇದಾಗಿ ಬಿಟ್ರೆ ಇಲ್ಲಿ ಏನು ನಿಮ್ಗೆ ಕೋಲ್ಡ್ ಇರುತ್ತೆ. ಈ ಮನೆ ಒಂದು ಜೋಯ್ಡ 93% ಕಾಡೇ ಇರೋದ್ರಿಂದ ತಂಪಾಗೇ ಇರುತ್ತೆ. ಮತ್ತೆ ಇಲ್ಲಿ ಈ ತರ ವಾಸ್ತುಶೈಲಿ ಕಟ್ಟದಾಗಂತೂ ಅದು ಇನ್ನೂ ಹೆಚ್ಚಿಗೆ ಗಾಳಿ ಬೆಳಕಿ ಯಾವುದೇ ತೊಂದರೆ ಇಲ್ಲ. ಅದ್ಭುತವಾಗಿದೆ ಮನೆ. ಕಟ್ಟಿದ್ರೆ ಈ ತರದೊಂದು ಮನೆ ಕಟ್ಟಬೇಕಂತ ಅನ್ಸುತ್ತೆ ಅಲ್ವಾ. ಅದು ಯಾವ್ದು ಮಾಡಿ ಇಲ್ಲ, ಒಂದೇ ಮಾಡಿ ಇದೆ. ಬಟ್ ಎಲ್ಲೆಲ್ಲಿ ಏನು ಬೇಕು ಅಷ್ಟು ಪರ್ಫೆಕ್ಟ್ ಆಗಿ, ಅಷ್ಟು ನೀಟಾಗಿದೆ. ಹೌದು. ಮನೆಯ ಸುತ್ತೆಲ್ಲವೂ ಕಾಡೆ ತುಂಬಿತ್ತು. ಜನನಿಬಿಡವಾದ ಜಾಗದೊಳಗೆ ಈ ಬಂಗಲೆ ಪ್ರಶಾಂತವಾಗಿ ನಿಂತಿತ್ತು. ಪ್ರತಿ ಕಿಟಕಿಯಿಂದಾಚೆಗೆ ಕಣ್ಣು ಹಾಯಿಸಿದರೆ ಹಸಿರು ಗಿಡ ಮರಗಳೇ ಕಾಣೋ ಈ ಸುಂದರ ವಾತಾವರಣದಲ್ಲಿ ಇಬ್ಬಿಬ್ಬರು ಸಾಹಿತಿಗಳು, ಅದರಲ್ಲೂ ರವಿ ಬೆಳಗೆರೆಯವರ ದಿನಚರಿ ಹೇಗಿತ್ತೆಂಬ ಪ್ರಶ್ನೆಗಳು ಹುಟ್ಟಿತ್ತು. ಅವರ ಆಪ್ತ ಸಹಾಯಕರೊಂದಿಗೆ ಆ ವಿಷಯಗಳ ಬಗ್ಗೆ ಚರ್ಚಿಸುತ್ತಾ ಕೂತೆ ಅಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವೂ ಸಿಕ್ಕಿತ್ತು. ನೀವು ಕಂಡಂತೆ ನರಸಿಂಹ ಅವ್ರು ಕಂಡಂತೆ ಬೆಳಗೆರೆ ಅವ್ರು ಹೇಗೆ? ನಾನು ಕಂಡಂತೆ ಬೆಳಗೆರೆ ಒಬ್ಬ ಅಂತಃಕರಣ ವ್ಯಕ್ತಿ. ತುಂಬಾ ಮಿಡಿತಿದ್ರು, ಅಷ್ಟೇ ಕಠಿಣನೂ ಇದ್ರು.
ಯಾವುದೋ ಒಂದು ಕೆಲಸ ಆಗಬೇಕಂದ್ರೆ ಅದು ಆಗಲೇಬೇಕು, ಅದಕ್ಕೆ ನೆಪಗಳು ಇರೋದಿಲ್ಲಾಗಿತ್ತು. ಹೀಗೆ ಅಂದರೆ ಹೀಗೇನೆ, ಅದು ಬೇರೆ ಥರ ಅಲ್ಲ. ರಾತ್ರಿನೋ ಬೆಳಗೋ ಅಥವಾ ಮಧ್ಯಾಹ್ನನೋ ಊಟ ಬೇಕೋ ಬೇಡವೋ ಎರಡನೇ ವಿಚಾರ. ಅಂದರೆ ಬರವಣಿಗೆ ಕೂತ್ರೆ ಅಥವಾ ಯಾವುದೋ ಒಂದು ಕೆಲಸ ಕೂತ್ರೆ ಬೆಳಗೆರೆ ದೈತ್ಯ ಅವರು ಕೆಲಸದ ವಿಚಾರದಲ್ಲಿ, ನೆನಪಿನ ಶಕ್ತಿ ವಿಚಾರದಲ್ಲಿ ನಾವೆಲ್ಲ ಅಂತೀವಿ ಒಂದು ಪುಸ್ತಕ ಓದ ವಾವ್ ಅಂತೀವಿ. ಅದ್ರ ಹಿಂದೆ ಅವ್ರು ಪಡ್ತಾ ಇರೋ ಶ್ರಮ ಏನಿದೆಯಲ್ಲ ಅದು ಅಗಾಧವಾದದ್ದು. ನಾವು ನೋಡೋ ಒಂದು 100 ಪೇಜ್ನ ಬುಕ್ ರೆಡಿ ಆಗಬೇಕಂದ್ರೆ ಅವರು ಒಂದು 1000-2000 ಪುಟಗಳನ್ನು ಓದಿರ್ತಿದ್ರು, ನೋಟ್ಸ್ ಮಾಡ್ಕೋತಿದ್ರು. ಸನ್ನಿವೇಶ ಬರೀತಾರೆ ಅಂದ್ರೆ ಅದಕ್ಕೊಂದಷ್ಟು ಪೂರಕ ದಾಖಲೆಗಳನ್ನು ಇಟ್ಕೊಳ್ತಿದ್ರು, ಆ ವ್ಯಕ್ತಿಗಳನ್ನ ಮಾತಾಡಿಸ್ತಿದ್ರು. ಇಲ್ಲ ಎಷ್ಟೋ ಸರಿ ಆ ಜಾಗಕ್ಕೆ ಇವರು ಹೋಗಿ ಬರ್ತಾ ಇದ್ರು. ಹೌದು, ಕಾರ್ಗಿಲ್ ಹೋಗಿದ್ರು, ಪಾಕಿಸ್ತಾನಕ್ಕೆ ಹೋಗಿದ್ರು, ಬೇರೆ ಬೇರೆ ತುಂಬಾ ದೇಶಗಳನ್ನು ಕೂಡ ಓಡಾಡಿದ್ದಾರೆ. ಬೆಳಗೆರೆಯವರ ದಿನಚರಿ ನಿಜವಾಗಿ ಹೇಳ್ಬೇಕಂದ್ರೆ ಭಾರಿ ವಿಚಿತ್ರ. ಎಷ್ಟೋ ಸಾರಿ ನಮ್ದೆಲ್ಲ ದಿನಚರಿ ಬೆಳಗಿನಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗೆರೆಯವರಿಗೆ ಬೆಳಗು, ರಾತ್ರಿ, ಮಧ್ಯಾಹ್ನ ಇದು ಬಹಳ ಕಡಿಮೆ ಗೊತ್ತಿತ್ತು ನನ್ನ ಪ್ರಕಾರ. ಬರೀ ಅವ್ರಿಗೆ ಕೆಲಸ ಒಂದೇ ಗೊತ್ತಿತ್ತು. ತುಂಬ ಸಾರಿ ನನಗೆ ಬೆಂಗಳೂರಿನ ನಿವೇದಿತಾ ಫೋನ್ ಮಾಡ್ತಿದ್ರು, ಹೈ ಬೆಂಗಳೂರು ಆಫೀಸ್, ನರಸಿಂಹ ಬಾಸ್ ಭಾಳ ಸಿಟ್ಟು ಮಾಡ್ತಾ ಇದ್ದಾರೆ, 100% ಇವತ್ತು ಜೋಯ್ಡಾಕ್ಕೆ ಹೊರಡ್ತಾರೆ, ನೀ ರೆಡಿ ಆಗಿರು ಅಂತ. ನನಗೂ ಒಂದು ಖುಷಿ ಅವ್ರ ಜೊತೆ ಇರೋದು ಎಷ್ಟು ಅಂದರೆ, ನಾನು ಎಲ್ಲ ಕೆಲಸಗಳನ್ನು ಬಿಟ್ಟು ಒಂಥರ ನಾನು ಹೇಳ್ತಿರ್ತೀನಿ, ಇವತ್ತು ಪೂಜೆ ಎಲ್ಲ ಇದೆ, ಬಟ್ಟೆ ಹಾಕೊಂಡು ಹೋಗ್ತಾ ಬಿಟ್ಟಿದ್ದಾರೆ, ಏನಿದು ಈ ಥರ ಅಂತ. ಅಷ್ಟು ನಾನು ಅವ್ರನ್ನ ಇಷ್ಟಪಡ್ತಾ ಇದ್ದೆ. ಹೆಚ್ಚಿನ ಪಕ್ಷ ಬರಿತಾ ಇದ್ರು. ನಿಮ್ಗೆ ಗೊತ್ತು ಬೆಳಗೆರೆಗೆ ಸ್ಮೋಕು ಆಗಿತ್ತು, ಹಾಗಾಗಿ ಡ್ರಿಂಕ್ಸ್ ಕೂಡ ಮಾಡ್ತಾಯಿದ್ರು. ಆದರೆ ಬರವಣಿಗೆ ಟೈಮ್ನಲ್ಲಿ ಅವ್ರು ಎಂದೂ ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ. ಬರವಣಿಗೆ ಮುಗಿಸ್ತಿದ್ದಂತೆ ಬೇಕಾಗಿತ್ತು ತಗೋತಿದ್ರು. ಆದರೆ ಸಿಗರೇಟ್ ಮಾತ್ರ ಕಂಟಿನ್ಯೂ ಇರ್ತಾಯಿತ್ತು. ಬೆಳಗ್ಗೆ ಎದ್ದು ಸಾಮಾನ್ಯವಾಗಿ ಬ್ರಷ್ ಮಾಡ್ಕೊಂಡು ಕೂತರು ಅಂದರೆ ಒಂದು ಕಾಫಿನೋ ಟೀನೋ ಇಟ್ಕೊತಿದ್ರು, ಬರೀಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡೋರು. ತಿಂಡಿ ಎಷ್ಟೊತ್ತಿಗೆ ನಮಗೂ ಗೊತ್ತಿರಲಿಲ್ಲ. ಎಷ್ಟೋ ಸಾರಿ ತಿಂಡಿ ರೆಡಿ ಮಾಡ್ಕೊಂಡು 2-3 ಸಾರಿ ಬಿಸಿ ಮಾಡಿ ಕೊಟ್ಟಿದ್ದಿದೆ. ಅಂದರೆ ತಂಡ ಹೋಗ್ತಿತ್ತು, ಬರಿತಾ ಇರ್ತಿದ್ದು. ನನಗೆ ನಾಳೆ ಬೆಳಿಗ್ಗೆ 6 ಗಂಟೆ ಒಳಗಡೆ ಈ ಬುಕ್ಕನ್ನು ಬರೆದು ಮುಗಿಸ್ಬೇಕು. ಅದು ರಾತ್ರಿ ನಿದ್ರೆ ಮಾಡ್ತಿದ್ರು ಅಥವಾ ಇಲ್ವೋ ಅದು ಪ್ರಶ್ನೆ ಅಲ್ಲೇ ಇಲ್ಲ. ಅಷ್ಟು ಕಂಟಿನ್ಯೂ ಆಗಿ ಬರೆಯುವಂಥದ್ದೊಂದು ಮಹಾಶಕ್ತಿ. ನೀವು ಹೇಳಿದ್ರಲ್ಲ ರಾಕ್ಷಸ ಅಂತ, ರಾಕ್ಷಸನೇ ಅವರು, ದೈತ್ಯನೇ ಅವರು ಬರವಣಿಗೆಯಲ್ಲಿ. ಮನೋಹರ್ ಮಾಳಗಾಂವ್ಕರ್ ಅವರಿಗೆ ನಾನು ಪರಿಚಯ ಮಾಡಿಕೊಟ್ಟೆ. ಮಾಳಗಾಂವ್ಕರ್ ಒಂದು 5 ನಿಮಿಷ ಫಸ್ಟಿಗೆ ಬೆಳಗೆರೆಯವರಿಗೆ ಟೈಮ್ ಕೊಟ್ಟರು. ನಾನು ದೊಡ್ಡವನು, ನೀ ಚಿಕ್ಕವನು, ನನಗೆ 5 ನಿಮಿಷ ಟೈಮ್ ಕೊಟ್ಟಿದ್ದೀನಿ, ನೀವು ಈಗ ಎದ್ದು ಹೋಗ್ಬೋದು ಅಂತ ಹೇಳಿದರು. ಬೆಳಗ್ಗೆ ಆಯಿತು ಅಂತಂದರು. ಅದಕ್ಕೂ ಮೊದಲು ನನಗೆ ಹೇಳಿದರು, ನರಸಿಂಹ ಅವರು ಹ್ಞೂ ಅಂದರೆ ನಾನು ಸಂಜೆ ಮಾಡಿದ್ದು ನೀವು ಫೋಟೋ ಹೊಡಿ ನಂದನ್ನು ಅಂತ ಹೇಳಿದರು. ಸರಿ, ನಾನು ಫೋಟೋ ಹೊಡಿಯೋಕ್ಕೆ ಕಾಯ್ತಾ ಇದ್ದೆ. ಆದರೆ ಬೆಳಗೆರೆಗೆ ಮಾಳಗಾಂವ್ಕರ್ ಮುಂದೆ ಕೂತಾಗ ಸಂಜೆ ಮಾಡಲಿಕ್ಕೆ ಆಗಲೇ ಇಲ್ಲ. ಅಷ್ಟು ಕಠಿಣ ವ್ಯಕ್ತಿ, ಗಂಭೀರ. ಮಾಳಗಾಂವ್ಕರ್ 6.5 ಅಡಿ ಇದ್ರು ಹೈಟು. ಹಿಂಗೆ ನಾನು ಎಂದೂ ಕೂಡ ಈ ಮನೇಲಿ ತುಂಬ ವರ್ಷಗಳ ಕಾಲ ಮಾಳಗಾಂವ್ಕರ್ ಬೆಳಗೆರೆ ಜೊತೆ ಇದ್ರಿ, ಆದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾಳಗಾಂವ್ಕರ್ ನಾನು ನೋಡೇ ಇಲ್ಲ, ಆಗೋದಿಲ್ಲ ಆಗಿತ್ತು. ಆದರೆ ನೆಕ್ಸ್ಟ್ ಬರ್ಬೇಕಾದ್ರೆ ಮಾಳಗಾಂವ್ಕರ್ ಬೇಕಾಗಿರೋ ಪುಸ್ತಕಗಳನ್ನು, ಅವ್ರಿಗೆ ಬೇಕಾಗಿರೋ ಡ್ರಿಂಕ್ಸನ್ನು, ಮತ್ತು ನಾಯಿಗಳ ಬಗ್ಗೆ ಮಾಳಗಾಂವ್ಕರಿಗೆ ತುಂಬ ಆಸಕ್ತಿ ಇತ್ತು, ಅದ್ರ ಬಗ್ಗೆ ತಿಳ್ಕೊಂಡು ಬಂದರು. ಅವ್ರದ್ದು ಜಗತ್ತಿನ ಯಾವುದೋ ತುಂಬ ದೊಡ್ಡ ರೈಟ್ರ್ ಬಗ್ಗೆ ಇವ್ರು ಓದ್ಕೊಂಡು ಬಂದರು. ಆ ಥರ ಸಾಹಿತ್ಯಿಕವಾಗಿ ಚರ್ಚೆಗಳನ್ನು ಸ್ಟಾರ್ಟ್ ಮಾಡಿದರು. ಯಾವ ಮಾಳಗಾಂವ್ಕರು ಪ್ರಾರಂಭದ ಫಸ್ಟ್ ಭೇಟಿ ಆದಾಗ ನಾನು ದೊಡ್ಡವನು, ನೀ ಚಿಕ್ಕವನು, ನೀವು ಹೋಗ್ಬೋದು ಅಂತ ಹೇಳಿದರು. ಅದೇ ಮಾಳಗಾಂವ್ಕರ್ ಮತ್ತೊಂದು 6-8 ವರ್ಷದ ನಂತರ ರವಿ ಬೆಳಗೆರೆ ಜೊತೆಗೆ ಇದ್ರು. ನೀವು ಅದೆಲ್ಲ ಸಮಯದಲ್ಲಿ? ನಾನು ಎಲ್ಲ ಸಮಯದಲ್ಲಿ ಭೇಟಿಯಾದಲ್ಲಿಂದ ಯಾವಾಗೂ ಇದ್ದೆ. ಅದೇ ಮಾಳಗಾಂವ್ಕರ್ ಒಂದು ದಿವಸ ಹೆಂಗೆ ರವಿಯವರ ಅಣ್ಣನ ಹೆಗಲ ಮೇಲೆ ಕೈ ಹಾಕಿ, ರವಿ ಭಾಳ ಲೇಟಾಗಿ ಸಿಕ್ಕಿ, ನೀನು ಭಾಳ ಮೊದಲೇ ಸಿಗಬಾರ್ದಾಗಿತ್ತ ಅಂದರೆ. ಅಂದರೆ ಅಷ್ಟು ಇಬ್ಬರು ಅನ್ನೊಂದು ಬೆರೆತು ಬಿಟ್ಟಿತ್ತು. ಮಾಳಗಾಂವ್ಕರ್ ಬಗ್ಗೆ ನೀವು ಹೇಳಿದ್ರೆ, ಮಾಳಗಾಂವ್ಕರ್ ಬಂದು ಒಬ್ಬರು ಮರಾಠಿ ಮತ್ತು ಯಾವ ಭಾಷೆಯಲ್ಲಿ? ಮರಾಠಿ ಮತ್ತು ಇಂಗ್ಲೀಷ್ ಭಾಳ ದೊಡ್ಡ ಸಾಹಿತ್ಯ ಅವರು. ಯೋಧ ಕೂಡ ಅವರು ನಮ್ಮ ಭಾರತ ಆರ್ಮಿಯಲ್ಲಿ ಕರ್ನಲ್ ಆಗಿ ರಿಟೈರ್ಡ್ ಆದವರು. 2ನೇ ಮಹಾಯುದ್ಧದಲ್ಲಿ ಕೂಡ ಅವರು ಭಾಗವಹಿಸಿದಂಥವ್ರು. ಮಾಳಗಾಂವ್ಕರ್ ಮನೆಯವರ ಹೆಸರು ಮನೋರಮಾ ಅಂತ. ಮನೋರಮಾ ಅವರು ಹೇಗೆ ಅಂದರೆ, ಈ ಮನೆಯ ಒಂದೊಂದು ಕಲ್ಲನ್ನು ಇಡಬೇಕಾದ್ರೆ ಈ ಕಲ್ಲನ್ನು ಇಲ್ಲಿ ಇಡಬೇಡಿ, ಇಲ್ಲಿ ಇಡಿ ಅಂತ ಕೆಲಸವರಿಗೆ ಅವರು ಹೇಳ್ತಿದ್ರಂತೆ. ಸಂಜೆ 6 ಗಂಟೆವರೆಗೆ ಇವರು ಅವ್ರ ಕೆಲಸವ್ರ ಜೊತೆ, ಬೆಳಗಿಂದ ಸಂಜೆ 6 ಗಂಟೆವರೆಗೂ ಅವ್ರ ಮನೆಯವರು ಅವ್ರ ಜೊತೆನೇ ಇದ್ದು ಈ ಮನೆಯನ್ನ ಕಟ್ಸಿರುವಂತ. ಮಾಳಗಾಂವ್ಕರ್ ಟೇಬಲ್ ಮೇಲೆ ಕೂತು ಸಾಹಿತ್ಯವನ್ನು ಬರಿತಾ ಕೂತ್ರೆ ಅವ್ರ ಹೆಂಡತಿ ಕೆಳಗಡೆ ಕೊಟ್ಟು ಗಂಡನ ಚಿತ್ರಗಳನ್ನ ಬಿಡಿಸ್ತಾ ಹೋಗೋರು. ಅವನೊಬ್ಬನಿದ್ದ ಗೋಡ್ಸೆ ಬರೆದಿದ್ದಾರೆ. ಆಮೇಲೆ ಇನ್ನೊಂದು ದಂಗೆಯ ದಿನಗಳು ಅದನ್ನು ಇಲ್ಲೇ ಬರೆದಿರೋದು. ಇದ್ರ ಬಿಟ್ಟು ತುಂಬಾ ಬುಕ್ಸ್ ಅನ್ನ ಬರೆದ, ತುಂಬಾ ಬುಕ್ಸ್ಗಳು ಜೋಡ ಪರಿಚಯ ಆದ್ಮೇಲೆ ತುಂಬಾ ಇಲ್ಲೇ ಬರೆದಿದ್ದಾರೆ. ಇಲ್ಲಿ ಬಂದು ಕೂತ್ರೆ ಒಂದೊಂದು ವಾರ ಇರ್ತಿದ್ರು, ಕೆಲವು ದಿವಸ 5-6 ದಿವಸ ಇರ್ತಿದ್ರು. 2 ದಿವಸಕ್ಕೆ ಏನೋ ಬೆಳಗ್ಗೆ ಮೂಡ್ ನಿಮ್ಗೆ ಗೊತ್ತೇ ಇಲ್ಲ. ಮಧ್ಯಾಹ್ನ ಅಡಿಗೆ ಮಾಡಿ ಇಟ್ಟಿರ್ತಿದ್ವಿ, ಊಟ ಮಾಡ್ತಾರೆ, ನಾವು ಕಾಯ್ತಾ ಇದ್ರೆ ಅವ್ರ ಗಾಡಿ ಸ್ಟಾರ್ಟ್ ಮಾಡಿಸ್ಕೊಂಡು ಹೋಗ್ಬಿಡ್ತಿದ್ರು. ಒಂದ್ಸರಿ ಹಾಗೆ ಆಗಿತ್ತು. ನನ್ನ ಹತ್ರ ನರಸಿಂಹ, ನನಗೆ 2 ದಿವಸ ಬರವಣಿಗೆ ಇದೆ, ನೀನು ದಾಂಡೇಲಿ ಹೋಗಿ ಎಲ್ಲ ರೇಷನ್ ಸಾಮಾನುಗಳನ್ನೆಲ್ಲ ತೊಗೊಂಬ ಅಂತದ್ದು. ನಾನು ಮಂದೂರ್ಲಿ ಐಬಿಲಿ ಎಲ್ಲ ತೊಗೊಂಡು ಬಂದು ಇಟ್ಟೆ. ಸರಿ, ರಾತ್ರಿ ನಾನು ಅವ್ರು ಕೂತು ಅವ್ರು ಬರೆದು ಮುಗಿಸಿದ್ರು. ಆಮೇಲೆ ಡ್ರಿಂಕ್ಸ್ ಮಾಡಿದ್ರು. ನಾನು ಅವರು ಇಬ್ಬರೇ ಇರ್ತಿದ್ವಿ. ನೀವು ಮಲ್ಕೊಳ್ಳಪ್ಪ ಅಂದರು. ನಾನು ನಿದ್ರೆ ಮಾಡಿಬಿಟ್ಟೆ, ಹಂಗೆ ಎಚ್ಚರನೂ ಆಗಲಿಲ್ಲ. ಸರಿ, ಬೆಳಿಗ್ಗೆ ಎದ್ದು ರೂಮೆಲ್ಲ ಹುಡ್ಕಾಡ್ತೀನಿ, ಬೆಳಗ್ಗೆ ಇಲ್ಲ. ನಮಗೆ ದೊಡ್ಡ ವ್ಯಕ್ತಿಗಳ ಹತ್ರ ಇರೋದು ಎಷ್ಟು ಖುಷಿ ಕೊಡುತ್ತೋ, ಅವ್ರ ಮೇಲೆ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇದೆಯಲ್ಲ, ಅದ್ರ 10 ಪಟ್ಟಿರುತ್ತೆ. ನನಗೆ ಒಂದ್ಸರಿ ಅದೇ ನಿಂತೋದಂಗಾಯ್ತು. ನಾ ರಾತ್ರಿನೂ ನೋಡಿಲ್ಲ, ಏನೂ ಮಾಡಿಲ್ಲ, ಎಲ್ಲೋದ್ರು ಎಲ್ಲ ಕಡೆ ಹುಡ್ಕಾಡಿದೆ, ಅಲ್ಲಿ ನೆಟ್ವರ್ಕು ಇಲ್ಲ.
ಆಮೇಲೆ ನನ್ನ ಹಾಸಿಗೆ ಹತ್ರ ಬಂದೆ, ನೋಡಿದ್ರೆ ಒಂದು ಸಣ್ಣ ಚೀಟಿ ಇತ್ತು. ನರಸಿಂಹ, ನಾನು 2 ದಿವಸ ಬರೆಯಬೇಕಾಗಿದ್ದನ್ನು ರಾತ್ರಿ ಇಡೀ ಕೂತು ಬರೆದು ಮುಗಿಸಿ ಬೆಂಗಳೂರಿಗೆ ಹೋಗಿದ್ದೇನೆ ಅಂತ. ಕೆಲಸ ಮುಗಿತು ಹೊರಟೆ. ನೋಡಿ, 2 ದಿವಸ ಬೇಕು ಅಂತ ಇದ್ದವರು ಆ ದಿವಸ ರಾತ್ರಿ ಮಲಗಲೇ ಇಲ್ಲ, ಅವರು ಬರಿತಾ ಕೂತು ಬಿಟ್ಟಿದ್ದಾರೆ. ಸುಮಾರು ಒಂದು 15-16 ವರ್ಷಗಳ ಕಾಲ ಜೋಡ ಕಾಡಿನ ಸಂಬಂಧ ಅವರಿಗೆ. ಎಷ್ಟೋ ಸಾರಿ ಬರೀ ಒಂದು ಕಾಫಿ ಕುಡಿಲಿಕ್ಕೆ ಬೆಂಗಳೂರಿಂದ ಹೊರಟು ಇಲ್ಲಿ ಬಂದು ಅರ್ಧ ದಿವಸ ಇದ್ದು ಹಾಗೆ ಹೋಗಿದ್ದಿದೆ. ಇನ್ನು ತುಂಬಾ ವರ್ಷ ಬದುಕಬೇಕಾಗಿತ್ತು ಅವರು. ತುಂಬಾ ಬರೆಯೋದು ಇತ್ತು, ತುಂಬಾ ನೋಟ್ಸ್ಗಳನ್ನು ಆಲ್ರೆಡಿ ಇನ್ನು ಮುಂದೆ ಬೇಕಾಗುವಷ್ಟನ್ನು ರೆಡಿ ಮಾಡಿಟ್ಟು ತುಂಬಾ ಬರೆಯೋದಿತ್ತು ಅವರು. ಮನಸ್ಸಾದಾಗ ನೆನಪಾದಾಗ ರವಿ ಬೆಳಗೆರೆಯವರು ಅಡವಿಯ ನಾಡಾದ ಜೊಯ್ಡಾದಲ್ಲಿರೋ ಈ ಬರ್ಬೂಸ ಮನೆಯನ್ನ ಹುಡುಕಿ ಬರುತ್ತಿದ್ದರು. ಇಲ್ಲೊಂದಷ್ಟು ಸಮಯವನ್ನ ಕಳೆದು ಪುಸ್ತಕಗಳನ್ನ ಬರೆದು ಇಲ್ಲಿಂದ ಮರಳುತ್ತಿದ್ದರು. ರವಿ ಬೆಳಗೆರೆಯವರ ಬರವಣಿಗೆಯ ಹಿಂದಿನ ಶ್ರಮದ ಬಗ್ಗೆ, ಮನೋಹರ ಮಾಳ್ಗಾವ್ಕರ್ ಅವರ ಶಿಸ್ತಿನ ಕ್ರಮದ ಬಗ್ಗೆ, ಹಾಗೆ ಅವರ ಬದುಕಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಯುತ್ತಾ ಬಹಳಷ್ಟು ಸಮಯವನ್ನ ಇಲ್ಲೇ ಕಳೆದಿದ್ದೆ. ಹೊತ್ತು ಹೋಗಿದ್ದೆ ಗೊತ್ತಾಗಲಿಲ್ಲ ಈ ಕಾಡ ನಡುವಿನ ಬಂಗಲೆಯ ಮಧ್ಯೆ. ಒಬ್ಬ ಸಾಹಿತಿಗೆ ಲೇಖನಿ ಎಷ್ಟು ಮುಖ್ಯವಾದದ್ದು ಅಷ್ಟೇ ಮುಖ್ಯವಾದದ್ದು ಕೂತು ಬರೆಯುವ ವಾತಾವರಣ, ಆ ಆವರಣದ ಗಾಢ ಮೌನ. ಅರಣ್ಯದಿಂದ ಸುತ್ತುವರಿದಿದ್ದ ಈ ನಿಲಯ ಹೊಂದಿತ್ತು ಆ ಎಲ್ಲ ಲಕ್ಷಣಗಳನ್ನು. ಈ ಮನೆಯಲ್ಲಿ ಸಂಗ್ರಹಿಸಿದ್ದ ಮರಾಠರ ಕಾಲದ ಯುದ್ಧದ ಕತ್ತಿಗಳು, ವಿವಿಧ ಭಾಷೆಯ ಮತ್ತು ಲೇಖಕರ ಅಪಾರ ಪುಸ್ತಕಗಳು, ಬೆಳ್ಳಿಯ ವಸ್ತುಗಳು, ಮರದ ಸುಂದರ ಪೀಠೋಪಕರಣಗಳು, ಗೋಡೆಯ ಮೇಲಿದ್ದ ಚಿತ್ರಪಟಗಳು ಈ ಮನೆಯ ಮೆರುಗನ್ನ ಇನ್ನಷ್ಟು ಹೆಚ್ಚಿಸುವೆ ಎನ್ನಿಸಿತ್ತು. ಇಲ್ಲಿಂದ ಮರಳುವಾಗ ಇಲ್ಲಿ ಕಳೆದಷ್ಟು ಹೊತ್ತು ಸುಂದರ ಮನೆಯನ್ನ, ಸಾಹಿತಿಗಳ ಬದುಕನ್ನ ತೆರೆದಿಟ್ಟಿತ್ತು ಈ ಜಾಗ. ಈ ಹಿಂದೆ ಕೆಲವಷ್ಟು ಕವಿ ಸಾಹಿತಿಗಳ ಮನೆಗಳನ್ನ ಕಂಡಿದ್ದೆ, ಅವೆಲ್ಲವೂ ಅವರ ಸಾಹಿತ್ಯದಷ್ಟೇ ಸುಂದರವಾಗಿದ್ದವು. ಈಗ ಆ ಪಟ್ಟಿಗೆ ಜೊಯ್ಡಾದ ಈ ಬರ್ಬೂಸ ಮನೆಯೂ ಸೇರಿಕೊಂಡಿದೆ. ಇದರೊಳಗೆ ಕಳೆದ ಕ್ಷಣಗಳು, ತಿಳಿದ ವಿಷಯಗಳು ಅದ್ಭುತವಾದವು.